ಮೊಹರ್ರಂ ಅಂದರೆ ಎಲ್ಲರೂ ಕೂಡ ಒಂದು ಸಂಭ್ರಮದ ಹಬ್ಬ ಅಂತ ಅನ್ಕೊಂಡಿದ್ದಾರೆ. ಆದರೆ ನಿಜ ಹೇಳಬೇಕಾದ್ರೆ ಇದು ಸಂಭ್ರಮದ ದಿನನೇ ಅಲ್ಲ, ಇದು ಶಹಾದತ್ತಿನ ದಿನ, ತ್ಯಾಗದ ದಿನ. ಒಂದ್ ಕಡೆ ಮಹಾತ್ಮ ಗಾಂಧೀಜಿಯವರು ಕೂಡ ಹೇಳ್ತಾರೆ, ನಾನು ಹುಸೈನ್ ಅವರಿಂದ ಅನ್ಯಾಯಕ್ಕೊಳಗಾದರೂ ಗೆಲ್ಲೋದು ಹೇಗೆ ಅಂತ ಕಲಿತೆ ಅಂತ. ಅದೇ ರೀತಿಯಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಸೇರಿದಂತೆ ಅನೇಕ ಮಹಾನ್ ಚಿಂತಕರು ಇಮಾಮ್ ಹುಸೈನ್ ರವರ ತ್ಯಾಗವನ್ನು ಸತ್ಯ, ನ್ಯಾಯ ಮತ್ತು ಮಾನವೀಯತೆಯ ಪ್ರತೀಕವಾಗಿದೆ ಅಂತ ಕೂಡ ಹೇಳಿದ್ದಾರೆ. ಇಷ್ಟೊಂದು ದೊಡ್ಡ ವ್ಯಕ್ತಿಗಳು ನೆನಪಿಸಿಕೊಂಡು ಆ ವ್ಯಕ್ತಿಯ ಯಾಕೆ 1400 ವರ್ಷ ಆದ್ರೂ ಇವತ್ತಿಗೂ ಕೂಡ ಲಕ್ಷಾಂತರ ಜನರು ಆ ಹೆಸರನ್ನು ಕೇಳಿದ್ರೆ ಕಣ್ಣೀರಾಗ್ತಾರೆ. ಇದರಲ್ಲಿ ಇನ್ನೊಂದು ವಿಶೇಷ ಏನ್ ಗೊತ್ತಾ ನಿಮ್ಗೆ? ಇಸ್ಲಾಮಿಕ್ ವರ್ಷ ತ್ಯಾಗದ ನೆನಪಿನೊಂದಿಗೆ ಮುಗಿಯುತ್ತೆ, ತ್ಯಾಗದ ನೆನಪಿನೊಂದಿಗೆ ಏನಾಗುತ್ತೆ ಶುರುನು ಕೂಡ ಆಗುತ್ತೆ. ಅಂದ್ರೆ ಜುಲ್ಹಿಜ್ಜಾ ತಿಂಗಳಲ್ಲಿ ಅಂದ್ರೆ ಬಕ್ರೀದ್ ನಾವೇನು ಆಚರಣೆ ಮಾಡಿದೀವಿ, ಅವತ್ತು ಕೂಡ ನಾವು ಪ್ರವಾದಿ ಇಬ್ರಾಹಿಂ ರವರ ಕುರ್ಬಾನಿಯನ್ನು ನೆನಪಿಸಿಕೊಳ್ಳುತ್ತೇವೆ. ಹೊಸ ವರ್ಷದ ಮೊದಲ ತಿಂಗಳಲ್ಲೂ ಮೊಹರಂ ಬಂದಾಗ ಕರ್ಬಲಾದಲ್ಲಿ ಇಮಾಮ್ ಹುಸೈನ್ ರಜಿಯಲ್ಲಾಹು ತಾಲಾ ಅನ್ಹಾ ಅವರ ಮಾಡಿದ ಮಹಾನ್ ತ್ಯಾಗವನ್ನು ನೆನಪಿಸಿಕೊಳ್ಳುತ್ತೇವೆ. ಇಸ್ಲಾಮಿಕ್ ಕ್ಯಾಲೆಂಡರಿನ ಮೊದಲ ತಿಂಗಳು ಮೊಹರ್ರಂ, ಅದರ ಮೊದಲ 10 ದಿನಗಳಿಗೆ ವಿಶೇಷ ಮಹತ್ವ ಇದೆ. ವಿಶೇಷವಾಗಿ 10ನೇ ದಿನ ಆದ ಆಶುರ. ಸುಮಾರು 1400 ವರ್ಷಗಳ ಹಿಂದೆ ಕರ್ಬಲಾ ಎಂಬ ಮರುಭೂಮಿಯಲ್ಲಿ ಇತಿಹಾಸವನ್ನೇ ಬದಲಿಸಿದ ಒಂದು ಘಟನೆ ನಡೆಯುತ್ತೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮೊಮ್ಮಗ ಇಮಾಮ್ ಹುಸೈನ್ ರವರು ಅನ್ಯಾಯದ ಮುಂದೆ ತಲೆಬಾಗಲು ಒಪ್ಪಲಿಲ್ಲ. ಸತ್ಯದ ಜೊತೆ ನಿಲ್ಲಬೇಕು ಅನ್ನೋ ಕಾರಣಕ್ಕೆ ಅವರು ತಮ್ಮ ಕುಟುಂಬ ಮತ್ತು ಯಜೀದಿನ ಸೈನ್ಯ ಏನ್ ಮಾಡುತ್ತೆ ಅಂದ್ರೆ, ಇಮಾಮ್ ಹುಸೈನ್ ರವರು ಯಾವಾಗ ಕರ್ಬಲಾ ಮೈದಾನ ಹತ್ರ ಬರ್ತಾರೆ ಅವಾಗ ಅವ್ರಿಗೆ ಎಲ್ಲಾ ಕಡೆಯಿಂದ ಸೇರ್ಕೋತಾರೆ. ಅವ್ರಿಗೆ ಮುಂದೆನೂ ಹೋಗಕ್ ಬಿಡಲ್ಲ, ಹಿಂದೆನೂ ಹೋಗಕ್ ಬಿಡಲ್ಲ, ಒಂಥರ ಟೆಂಟ್ ಹಾಕ್ಬಿಡ್ತಾರೆ. ಇವ್ರ ಹತ್ರ ಎಲ್ಲಾ ಕಡೆಯಿಂದ ಸವಲತ್ತುಗಳಿತ್ತು, ಎಲ್ಲಾ ಕಡೆಯಿಂದ ಹತ್ಯಾರಗಳಿತ್ತು, ವೆಪನ್ಸ್ ಇತ್ತು, ಎಲ್ಲ ಯುದ್ಧ ಮಾಡ್ಲಿಕ್ಕೆ. ಬಟ್ ಇಮಾಮ್ ಹುಸೈನ್ ರವರು ಯುದ್ಧ ಮಾಡ್ಲಿಕ್ಕೆ ಉದ್ದೇಶದಿಂದ ಬಂದಿರ್ಲಿಲ್ಲ, ಅವ್ರ ಮಾತುಕತೆಗೋಸ್ಕರ ಬಂದಿದ್ದು. ಇವ್ರ ಹತ್ರ ಏನು ಇರಲ್ಲ. ಸೊ 9 ದಿನ ಇವ್ರನ್ನು ಸತಾಯಿಸ್ತಾರೆ, ನೀರು ಕೊಡಲ್ಲ, ಏನು ಮಾಡಲ್ಲ, ಮಹಿಳೆಯರನ್ನು ಕೂಡ ತೊಂದರೆ ಕೊಡ್ತಾರೆ. ಆಮೇಲೆ ಎಲ್ರಿಗೂ ಕೂಡ 1 by 1 ಡೇ ಬೈ ಡೇ ಏನ್ ಮಾಡ್ತಾರೆ ಅಂದ್ರೆ, ಎಲ್ಲ ಕುಟುಂಬದವ್ರಿಗೆ ಶಹಾದತ್ ಅಂದ್ರೆ ಅವ್ರಿಗೆ ಹುತಾತ್ಮರಾಗಿ ಮಾಡ್ತಾರೆ, ಎಲ್ಲರನ್ನೂ ಕೂಡ ಸಾಯಿಸ್ತಾರೆ. ಆದ್ರೆ ಇಮಾಮ್ ಹುಸೈನ್ ಸತ್ಯದ ದಾರಿಯಿಂದ ಹಿಂದೆ ಸರಿಲಿಲ್ಲ. ಅವರು ಕೂಡ ಹೀಗೆ ಮೊದಲ ದಿನದಿಂದಲೇ 10ನೇ ದಿನವರೆಗೂ ಕೂಡ ಕಷ್ಟ ಹೆಚ್ಚಾಗ್ತಾನೆ ಇತ್ತು, ಎಲ್ಲರನ್ನೂ ಕೂಡ ಕಷ್ಟ ಕೊಡ್ತಾನೆ ಇದ್ರು. ಬಟ್ ಕೊನೆಗೂ ಕೂಡ ಇವರು ಏನ್ ಮಾಡಲ್ಲ, ಸರೆಂಡರ್ ಮಾಡಲ್ಲ. ಇಮಾಮ್ ಹುಸೈನ್ ಅವರು ಹೇಳ್ತಾರೆ, ಕೊನೆಯ ದಿನ ಆಶುರದ ದಿನ ಇಮಾಮ್ ಹುಸೈನ್ ಅವರು ಕೂಡ ಹುತಾತ್ಮರಾಗ್ತಾರೆ. ಅವರ ಕುಟುಂಬದ ಸದಸ್ಯರು ಕೂಡ ಎಲ್ಲರೂ ಕೂಡ ಹುತಾತ್ಮರಾಗ್ತಾರೆ. ಕೊನೆಗೆ ಯುದ್ಧ ಮುಗಿಯುತ್ತೆ. ಆದರೆ ಒಂದು ಸಂದೇಶ ಬಿಟ್ಟು ಹೋಗುತ್ತೆ: ಅನ್ಯಾಯದ ಮುಂದೆ ತಲೆಬಾಗಬೇಡಿ, ಸತ್ಯಕ್ಕಾಗಿ ಬೇಕಾದ್ರೆ ಎಲ್ಲವನ್ನೂ ತ್ಯಾಗ ಮಾಡಿ. ಅದಕ್ಕೆ ಮೊಹರಂ ಬಂದಾಗ ಮುಸ್ಲಿಮರು ಸಂಭ್ರಮ ಮಾಡೋದಿಲ್ಲ. ಇದು ಖುಷಿಯ ಹಬ್ಬ ಅಲ್ಲ, ಇದು ಕರ್ಬಲಾದ ತ್ಯಾಗವನ್ನು ನೆನಪಿಸಿಕೊಳ್ಳುವ ಸಮಯ. ಇದು ಸತ್ಯಕ್ಕಾಗಿ ಪ್ರಾಣ ಕೊಟ್ಟವರನ್ನು ಗೌರವಿಸುವ ಸಮಯ. ಇನ್ನೊಂದು ತಪ್ಪು ಕಲ್ಪನೆ ಏನಂದ್ರೆ ಮೊಹರಂ ಅಂದ್ರೆ ಕೇವಲ ಒಂದು ಸಮುದಾಯ